ಬೆಳಗಾವಿ ಅಧಿವೇಶನ ರಾಜ್ಯಕ್ಕೆ ತುರ್ತು ಪರಿಸ್ಥಿತಿಯ ಶಾಸನ ಬರೆಯುವಂತ ಅಧಿವೇಶನ ಆಗಿದೆ ಅಂತ ಬಿಜೆಪಿ ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದಂತ ಅವರು ದ್ವೇಷ ಭಾಷಣ ವಿಧೇಯಕ ಮಂಡಿಸುವಂತದ್ರ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಮಸೂದೆಯನ್ನ ಮಂಡಿಸಿದೆ. ಯಾವುದೇ ಚರ್ಚೆ ಮಾಡದೆ ಮಸೂದೆ ಮಂಡನೆ ಮಾಡಿರುವುದು ಸಂವಿಧಾನ ಬಾಹಿರ ಕೃತ್ಯ ಅಂತ ಕಿಡಿಕಾರಿದ್ದಾರೆ. ಇನ್ನು ಜನ ನೆಮ್ಮದಿಯಾಗಿ ಇರೋದು ಕಾಂಗ್ರೆಸ್ಗೆ ಇಷ್ಟ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಗಾಳಿಗೆ ತೂರಿ ಸರ್ಕಾರ ಈ ವಿಧೇಯಕ ಮಂಡಿಸಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವನು ಬದುಕಿರಬಾರ್ದು ಅಂತ ಹೇಳಿ ಯಾಕೆ ಗೊತ್ತೇ ನಿಮಗೆ ಸಿಟ್ಟು? ಶ್ವಾಸ ಕೊಲೆ ಪ್ರಕರಣ ಆಯ್ತಲ್ಲ, ಯಾಕೆ ಅವನು ಗೋ ಸಂತತಿಯನ್ನು ಉಳಿಸ್ತಾ ಇದ್ದ, ಗೋ ಸಂರಕ್ಷಣೆಯನ್ನ ಮಾಡ್ತಾ ಇದ್ದ. ಅದಕ್ಕೆ ಗೊತ್ತೇ ನಿಮಗೆ ಸಿಟ್ಟು? ಶ್ವಾಸ ಕೊಲೆ ಪ್ರಕರಣ ಆಯ್ತಲ್ಲ, ಯಾಕೆ ಅವನು ಗೋ ಸಂತತಿಯನ್ನು ಉಳಿಸ್ತಾ ಇದ್ದ, ಗೋ ಸಂರಕ್ಷಣೆಯನ್ನ ಮಾಡ್ತಾ ಇದ್ದ. ಅದಕ್ಕೆ ಅವನು ಬದುಕಿರಬಾರ್ದು ಅಂತ ಹೇಳಿ ಅವನನ್ನು ಸಾಯಿಸಿದ್ದು. ಸುಹಾಸ್ ಪರವಾಗಿ ಮಾತಾಡ್ಬಿಟ್ರೆ ನಾವೆಲ್ಲ ಬೆಂಕಿ ಹಚ್ಚೋಣ. ಕೊಲೆಗಡಕನ ಪರವಾಗಿ ನೀನು ಮಾತಾಡ್ತಾ ಇದೆಯಲ್ಲ, ಯಾರು ಕೊಲೆಗಡಕನ ಪರವಾಗಿ ಮಾತಾಡ್ತಾರೆ ಅವರೆಲ್ಲ ಸಾಭ್ಯಸ್ತ್ರ. ಹೇಳಿದೆಲ್ಲ ಹೇಳ್ತಾ ಹೋದರೆ ತುಂಬ ಸಂಗತಿಗಳನ್ನ ಹೇಳ್ಬೋದು, ಹೊಟ್ಟೆ ಉರಿಯುತ್ತೆ. ದಕ್ಷಿಣ ಕನ್ನಡದಲ್ಲಿ ಯಾರ್ಯಾರು ಕಳ್ಕೊಂಡ್ವಿ, ಬೆಂಗಳೂರುಗಳಲ್ಲಿ ಯಾರ್ಯಾರು ಕಳ್ಕೊಂಡ್ವಿ, ಗಣವೇಶಧಾರಿ ಕಾರ್ಯಕರ್ತನ ಹೇಗೆ ಕಳ್ಕೊಂಡ್ವಿ, ಶಿವಮೊಗ್ಗದಲ್ಲಿ ಗೋವಿಂದರಾಜ್ ಕೊಲೆ ಹೇಗಾಯ್ತು, ಶಿವಮೂರ್ತಿ ಕೊಲೆ ಆಯಿತು, ಹೇಳ್ತಾ ಹೋಗ್ಲಾ? ಇದೆಲ್ಲ ಸತ್ಯ ಹೇಳಿದ್ರೆ ನಮಗೆ ದ್ವೇಷನ? ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳದೆ ಇರೋನು, ಇತಿಹಾಸವನ್ನ ನೋಡದೇ ಇದ್ದವನು, ಇತಿಹಾಸವನ್ನು ಓದದೇ ಇದ್ದವನು ಈ ರೀತಿಯ ಮಾತುಗಳನ್ನು ಆಡ್ಬೋದು. ಖಂಡಿತವಾಗಲೂ ಇದನ್ನ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ನಾಯಕತ್ವ ಇದನ್ನು ಗಂಭೀರವಾಗಿ ತಗೊಂಡಿದೆ. ರಾಜ್ಯಪಾಲರನ್ನು ಭೇಟಿ ಮಾಡ್ತೇವೆ, ಅವಶ್ಯಕತೆ ಬಿದ್ದರೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತೇವೆ, ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳುವಂಥ ಸಂಗತಿಯನ್ನು ಕೂಡ ನಾವು ಮಾಡ್ತೇವೆ. ಮೊದಲು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೊಂಡು ಹೋರಾಟಕ್ಕೆ ನಾವು ಕಾಲಿಟ್ಟಿದ್ದೇವೆ. 26ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಯೋಚನೆ ಮಾಡಿದ್ದೇವೆ. 26ನೇ ತಾರೀಕು ಶೋಪನಾಯಕನ ವೃತ್ತದಲ್ಲಿ ಈ ಒಂದು ಹೋರಾಟವನ್ನು ರೂಪಿಸಿದ್ದೇವೆ. ಸಾವಿರಾರು ಜನ ನಾಗರಿಕರು ಈ ದ್ವೇಷ ಭಾಷಣದ ಮಸೂದೆ ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಲ್ಲಿ ನಡೀತಾ ಇದೆ, ಆ ಕಗ್ಗೊಲೆಯ ವಿರುದ್ಧವಾಗಿ, ಪ್ರಜಾಪ್ರಭುತ್ವದ ಕಗ್ಗೊಲೆಯ ವಿರುದ್ಧವಾಗಿ ಇದೊಂದು ಹೋರಾಟ. ಈ ಹೋರಾಟಕ್ಕೆ ಶಿವಮೊಗ್ಗ ನಗರದ ಎಲ್ಲ ಪ್ರಜಾಪ್ರಭುತ್ವದ ಸಂವಿಧಾನ ಪ್ರೇಮಿಗಳೆಲ್ಲರೂ ಕೂಡ ಇದರೊಳಗಡೆ ಬರ್ತಾರೆ. ನಾನು ಹೇಳಿದ್ನಲ್ಲ ಸರ್, ಆ ಕಾರ್ಯಕ್ರಮ 26. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹುಲಿ, ಚಿರತೆ, ಆನೆಗಳ ಕಾಟ ಹೆಚ್ಚಾಗಿರೋದ್ರಿಂದ ಉಸ್ತುವಾರಿ ಸಚಿವರಿಂದ ಅಧಿಕಾರಿಗಳ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇದೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದು, ನಂಜೇದೇವನಪುರ ಗ್ರಾಮದಲ್ಲಿ ಬೀಡು ಬಿಟ್ಟಿರುವಂತ 5 ಹುಲಿಗಳು, ಇನ್ನು ಹುಲಿಗಳ ಸೆರೆ ಬಗ್ಗೆ ಮಾಹಿತಿಯನ್ನ ಸಚಿವ ವೆಂಕಟೇಶ್ ಸಚಿವರು ಪಡ್ಕೊಂಡಿರ್ತಾರೆ. 5 ಹುಲಿಗಳ ಸೆರೆಗೆ ಹೈಟೆಕ್ ಡ್ರೋನ್, ಹೆಚ್ಚುವರಿ ಸಿಬ್ಬಂದಿ, ಹೆಚ್ಚುವರಿ ವೈದ್ಯರು, ಹಾಗೇನೆ ಹೆಚ್ಚುವರಿ ಆನೆಗಳ ಬಗ್ಗೆ ಕೂಡ ಮನವಿಯನ್ನ ಅವರು ಪಡ್ಕೊಂಡಿರ್ತಾರೆ. ಸಭೆಯಲ್ಲಿ ರೈತರಿಗೆ ತೊಂದರೆ ಆಗದೆ ಇರುವಂತೆ ಸುರಕ್ಷಿತವಾಗಿ ಹುಲಿಗಳನ್ನ ಸೆರೆ ಹಿಡಿಯುವಂತೆ ಕ್ರಮವನ್ನ ವಹಿಸಿರ್ತಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಚಿವ ವೆಂಕಟೇಶ್ ಸೂಚನೆಯನ್ನ ಈ ರೀತಿಯಾಗಿ ಕೊಟ್ಟಿರುವಂತದ್ದು. ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಶಾಸಕ ಸಿ ಪುಟ್ಟರಂಗ್ ಶೆಟ್ಟಿ, ಎಆರ್ ಕೃಷ್ಣಮೂರ್ತಿ ಸೇರಿದಂತೆ ಅರಣ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಾಕಿ ಇಲ್ಲ ಸರ್, ಏನು ನಮ್ಮಲ್ಲಿ ಬಿಲ್ ಮಾಡೋದು ಅಲ್ಲ, ಅದು ಇದು ಕ್ಯಾಟಲ್ ರೈಸಿಂಗ್ ಸರ್. ಅದೇ ಸರ್, ನ್ಯಾಷನಲ್ ಡೆವಲಪ್ಮೆಂಟ್ ಮಾಡಿ ಒಂದು ಬಫರ್ ಕ್ರಿಯೇಷನ್ ಮಾಡಬೇಕು ಅಂತ ಫಾರೆಸ್ಟ್ ಅಡಿಷನಲಿ ಡಿಗ್ರೇಡೆಡ್ ಲ್ಯಾಂಡ್ ಮತ್ತೆ ಜನವಸತಿ ಪ್ರದೇಶದ ಮಧ್ಯೆ
ಯಾವ್ದು ಏನು ಹೇಳ್ತಾರೆ ಅದನ್ನೇ ತಿಳಿಸ್ಕೊಂಡು ಆಯ್ತು ಸರ್. ಸ್ಪೆಸಿಫಿಕೇಶನ್ ಕೊಟ್ಟರೆ ನಾವು ಕೊಡ್ತೀವಿ ಸರ್. ನಂಬರ್ 1 ಈಗ ನಿಮಗೆ ಅದೊಂದು ಪ್ರಾಬ್ಲಮ್ ಇದೆ ಅದು ಆಯ್ತಪ್ಪ ಮಾಡ್ಕೊಂಡು ನೆಕ್ಸ್ಟ್ ಇದು ಪರಿಹಾರಗಳೆಲ್ಲ ಬಂದಿದೆಯಾ ಕ್ರಾಪ್ ಲಾಸ್ ಸರ್ ಈ ಸಲ ಇದು ಪರಿಹಾರದ್ದು ಬಾಕಿ ಇಲ್ಲ ಸರ್. ಏನು ನಮ್ಮಲ್ಲಿ ಬಿಲ್ ಮಾಡೋದು ಅಲ್ಲ, ಅದು ಇದು ಕ್ಯಾಟಲ್ ರೈಸಿಂಗ್ ಬಗ್ಗೆ. ಸರ್ ಅದೇ ಸರ್ ಗ್ರಾಸ್ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿ ಒಂದು ಬಫರ್ ಕ್ರಿಯೇಷನ್ ಮಾಡಬೇಕು ಅಂತ ಫಾರೆಸ್ಟ್ ಅಡಿಷನಲಿ ಡಿಗ್ರೇಡೆಡ್ ಲ್ಯಾಂಡ್ ಮತ್ತೆ ಔಷಧಿ ಪ್ರದೇಶದ ಬಗ್ಗೆ ಸರ್ ಮಾಡಿ. ಯಾವ್ದು ಏನು ಹೇಳ್ತಾರೆ ಅದನ್ನೇ ತಿಳಿಸ್ಕೊಂಡು ಆಯ್ತು ಸರ್. ಸ್ಪೆಸಿಫಿಕೇಶನ್ ಕೊಟ್ಟರೆ ನಾವು ಕೊಡ್ತೀವಿ ಸರ್. ನಂಬರ್ 1 ಈಗ ನಿಮಗೆ ಅದೊಂದು ಪ್ರಾಬ್ಲಮ್ ಇದೆ ಅದು ಆಯ್ತಪ್ಪ ಮಾಡ್ಕೊಂಡು ನೆಕ್ಸ್ಟ್ ಇದು ಪರಿಹಾರಗಳೆಲ್ಲ ಬಂದಿದೆಯಾ ಕ್ರಾಪ್ ಲಾಸ್ ಸರ್ ಈ ಸಲ ಇದು ಪರಿಹಾರದ್ದು ಬಾಕಿ ಇಲ್ಲ ಸರ್. ಏನು ನಮ್ಮಲ್ಲಿ ಬಿಲ್ ಮಾಡೋದು ಅಲ್ಲ, ಅದು ಇದು ಕ್ಯಾಟಲ್ ರೈಸಿಂಗ್ ಬಗ್ಗೆ. ರಾಜ್ ನ್ಯೂಸ್ ಕನ್ನಡ.